ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ತುಂಬ ಲೇಟ್ ಆಗಿಬಿಟ್ಟಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಈಗಾಗಲೇ ನಿಮಗೆ ನನ್ನ ನೋಡ್ತಿದ್ರೆ ಗೊತ್ತಾಗಿರುತ್ತೆ. ಸೊ ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನನಗೆ ಹುಷಾರಿರಲಿಲ್ಲ. ಸೊ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಇತ್ತು, ಹಾಗಾಗಿ ಹಾಸ್ಪಿಟಲ್ಗೂ ಈಗಷ್ಟೇ ಹೋಗಿ ಬಂದೆ. ಪರವಾಗಿಲ್ಲ, ಬೆಟರ್ ಆಗಿದ್ದೀನಿ, ಬಟ್ ಆದರೂ ಸ್ವಲ್ಪ ಸುಸ್ತಿದೆ. ಇನ್ನು ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನಾನು ಯಾವ ರೀತಿ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ, ಅದನ್ನು ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದರೆ, ತುಂಬ ಜನಕ್ಕೆ ತುಂಬ ಡೌಟ್ ಇರುತ್ತೆ ಗೈಸ್. ಅದರಲ್ಲೂ ನಂತರ ಫ್ರೆಷರ್ಸ್ ಯಾರ್ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಇದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ಸೊ ನಾವು ಯಾವ ರೀತಿ ತಮ್ನೇಲ್ ಕೊಟ್ಟಿರ್ತೀವಿ, ಸೊ ತಮ್ನೇಲ್ ಇವಾಗ ನಮಗೆ ಗೊತ್ತಿರಲ್ಲ ಈ ಥರ ಹಾಕಬಾರ್ದು, ಈ ಥರ ಇದ್ದರೆ ಅದು ರಿಜೆಕ್ಟ್ ಆಗುತ್ತೆ. ಗೈಡ್ಲೈನ್ಸಿಂದ ಆಲ್ರೆಡಿ ನೀವು ಏನು ಹಾಕಿದ್ರೂ ಅದು ಒಂದು ಫ್ಯೂ ಸೆಕೆಂಡ್ಸಲ್ಲೇ ನಿಮ್ಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ. ಸೊ ವಿ ಆರ್ ರಿಮೂವ್ಡ್ ಯುವರ್ ತಮ್ನೇಲ್ ಅಂತ. ಸೊ ಅದು ಯಾಕೆ ಬರುತ್ತೆ ಏನು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದು ಯಾರಿಗಾದರೂ ಯೂಸ್ ಆಗಿದೆ ಸೊ ನಾನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಒಂದು ವೆರಿ ಸಿಂಪಲ್ಲು, ಸೊ ಬನ್ನಿ ಹೇಳ್ತೀನಿ. ಸೊ ಆಗಲೇ ಹೇಳಿದೆ ಏನಪ್ಪ ಅದು ಅಂತ ಹೇಳ್ತೀನಿ ಅಂತ ನಿಮ್ಮ ಜೊತೆ. ಎಸ್ ಗೈಸ್, ಅದು ವೆರಿ ಸಿಂಪಲ್ಲು, ಬಟ್ ಕೆಲವೊಂದು ಸಲ ನನಗೆ ಈಗಲೂ ಕೂಡ ಅದು ಸ್ಟಾರ್ಟಿಂಗ್ ಅಂದರೆ ನಾನು ಏನೋ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಒಂದು 2-3 ಮಂತ್ಸ್ ಬ್ಯಾಕು, ಆಗ ನಾನು ಒಂದೊಂದು ಸಲ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ಥರ. ಫಾರ್ ಎಕ್ಸಾಂಪಲ್, ಈಗ ನಾನು ಸೊ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಅಂತ ನೀವು ಹಾಕಿರ್ತೀರ, ಅದರಲ್ಲಿ ಏನಿರುತ್ತೆ ಕಷ್ಟ. ಸೊ ಅವ್ರಿಗೆ ಅದು ಯೂಟ್ಯೂಬ್ ಅವ್ರಿಗೆ ಅದು ಯಾವ ಥರ, ನಾವು ಸಿಂಪತಿ ಟೈಟಲ್ಸ್ನ ಹಾಕಿ ಸಿಂಪತಿ ಮೇಲೆ ನೋಡ್ತಾ ಇದ್ದೀವಿ ಅನ್ನೋದು. ಅದಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ, ಸೊ ನನ್ನಷ್ಟು ಕಷ್ಟ ಯಾರೂ ಪಟ್ಟಿಲ್ಲ, ಈ ಥರ ನಾವು ಹಾಕ್ತೀವಿ ಅಂತ ಅಂದ್ಕೊಳ್ಳಿ, ಅದು ಸಿಂಪತಿ ಮೇಲೆ ವ್ಯೂಸ್ ನೋಡ್ತಾರೆ. ಈಗ ಏನಿದು ಇವಳಿಗೆ ಇಷ್ಟೊಂದು ಕಷ್ಟ ಅಂತ ಹಾಕಿದ್ದಾಳೆ ಅಂಥೇಳಿ ನಮ್ಮದದು ವಾಚಿಂಗ್ ಅವರ್ಸ್ಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತಲ್ಲ. ಸೊ ಹಾಗಾಗಿ ಅದನ್ನು ಅವರು ತಕ್ಷಣವೇ ವಿ ಆರ್ ರಿಮೂವ್ಡ್ ಯುವರ್ ತಮ್ನೇಲ್ ಅಂತ ಬಂದ್ಬಿಡುತ್ತೆ, ಅಥವಾ ವಿ ಆರ್ ರಿಮೂವ್ಡ್ ಯುವರ್ ಟೈಟಲ್ ಅಂತ ಬಂದ್ಬಿಡುತ್ತೆ. ಸೊ ಅವಾಗ ಯಾರೂ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ಇದೇನಿದು ಯೂಟ್ಯೂಬಿಂದ ಈ ಥರ ಬಂದುಬಿಡ್ತಲ್ಲ, ಸೊ ಟೈಟಲ್ ರಿಮೂವ್ ಆಗೋಯ್ತಲ್ಲ, ಹಂಗಾದ್ರೆ ನಂದು ಏನೋ ಮಿಸ್ಟೇಕ್ ಆಗಿಬಿಡ್ತಾ ಅಂತ. ಇಲ್ಲ, ಅದೇನೋ ಮಿಸ್ಟೇಕ್ ಆಗೋಲ್ಲ, ಬಟ್ ನಿಮ್ಮ ಟೈಟಲ್ನ ತೊಗೊಂಡಿರ್ತಾರೆ, ನೀವು ಅದನ್ನು ಪಬ್ಲಿಕ್ ಅಂತ ಮಾಡಿದರೂ ಕೂಡ ನಮ್ಮದು ಯಾರೂ ನೋಡೋಕ್ಕಾಗಲ್ಲ. ಅದು ಆ ಥರ ಆಪ್ಷನ್ ಅವ್ರ ಹತ್ರ ಇರುತ್ತೆ, ಅದನ್ನು ಮಾಡ್ತಾರೆ. ಸೊ ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಹೊಸದಾಗಿ ರೀಟೈಟಲ್ನ ಕೊಡಬೇಕು ನೀವು. ಅಂದರೆ ಇವಾಗ ನೀವೇನು ಟೈಟಲ್ ಹಾಕಿರ್ತೀರ ಅದನ್ನು ಬಿಟ್ಟು ಬೇರೆ ಟೈಟಲ್ಲು. ಸೊ ಹೇಗಿದೆ ನನ್ನ ಹೊಸ ಮನೆ, ನನ್ನ ಆಸೆ ಅಂತ ಕಟ್ಟಿರೋ ಮನೆ, ಈ ಥರ ಒಬ್ರಿಗೆ ಇಷ್ಟ ಆಗೋ ಥರ, ಅಥವಾ ನಂದು ಅಷ್ಟಿದೆ ನಂದು ಇಷ್ಟಿದೆ, ಈ ಥರ ನೀವು ಏನು ಹಾಕಿದ್ರೂ ಅದು ತೊಗೊಳುತ್ತೆ. ಬಟ್ ನೀವು ನಿಮ್ಮ ಬಗ್ಗೆ ಕಷ್ಟ ಅನ್ನೋದು, ಮತ್ತು ನಾನು ಅಂದರೆ ಮಕ್ಕಳನ್ನ ಇನ್ನೊಂದು ಇಟ್ಕೊಂಡಿರ್ತೀವಿ. ನನಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನಪ್ಪ ಅದು ಅಂತ ಹೇಳಿದ್ರೆ, ನಾನು ಒಂದು ಲಾಸ್ಟು ಇದು ಭೀಮನ ಅಮಾವಾಸ್ಯೆ ದಿನ ಪಾಪುನ ಇಟ್ಕೊಂಡಿದ್ದೆ ಕಿಚನಲ್ಲಿ. ಪಾಪುನ ಆ್ಯಕ್ಚುಲಿ ನಾನು ಎತ್ಕೊಂಡೇ ಇದ್ದೀನಿ ನನ್ನ ಕಿಚನಲ್ಲಿ. ಎತ್ಕೊಂಡು ಆ್ಯಕ್ಚುಲಿ ಆ ಕಡೆ ಕುಕ್ಕಿಂಗಲ್ಲಿ ನಾನು ಅವತ್ತು ಏನೋ ಗೊಜ್ಜೇನೋ ಮಾಡ್ತಾಯಿದ್ದೆ ಅನಿಸುತ್ತೆ. ಸೊ ಆ ಗೊಜ್ಜಲ್ಲಿ ಫ್ರೈ ಆಗ್ತಾಯಿತ್ತು ಸಾರಿ. ನಾನು ಈ ಕಡೆ ಪಕ್ಕದ ಸೆಲ್ಫ್ ಕಲ್ಲಲ್ಲಿ ಋತ್ವಿಕ್ನ ಇಟ್ಕೊಂಡು ಆ್ಯಕ್ಚುಲಿ ಅವನಿಗೆ ಮುತ್ತು ಕೊಟ್ಕೊಂಡು ಆಟ ಆಡ್ತಾಯಿದ್ದೆ. ಆದರೂ ಅದು ವಿ ಆರ್ ರಿಮೂವ್ಡ್ ಯುವರ್ ವೀಡಿಯೋಸ್ ಅಂತ ಬಂತು. ಇದೇನಿದು, ಅವತ್ತು ಫಸ್ಟ್ ಟೈಮು ಟೈಟಲ್ ರಿಮೂವ್ ಅಂತ ಬಂತು, ಇವಾಗ ವಿಡಿಯೋ ರಿಮೂವ್ ಅಂತ ಬಂದ್ಬಿಡ್ತು. ಸೊ ನನ್ನ ಫುಲ್ ವಿಡಿಯೋಸೇ ರಿಮೂವ್ ಆಗೋಯ್ತಾ ಅನ್ನೋಷ್ಟು ಟೆನ್ಷನ್ ಸ್ಟಾರ್ಟ್ ಆಯಿತು ನನಗೆ. ಸೊ ಆಮೇಲೆ ಯಾಕಿದು ವಿ ಆರ್ ರಿಮೂವ್ಡ್ ಅಂತ ಬಂತು, ಇದರಲ್ಲಿ ನಾನು ಏನೂ ಆ ಥರ ಟೈಟಲ್ಸ್ ಹಾಕಿಲ್ವಲ್ಲ, ಸೊ ಏನಕ್ಕೆ, ಆ ಥರದ್ದೊಂದು ಡೌಟು ಕೂಡ ನನಗಾಯಿತು. ಆಮೇಲೆ ಫ್ಲ್ಯಾಶ್ ಆಯಿತು, ಮತ್ತು ಅದರಲ್ಲಿ ಯಾಕೆ ಬಂದಿರೋದು ಅಂತ ಅಂದ್ಬಿಟ್ಟು ನಮಗಿರುತ್ತೆ ಯೂಟ್ಯೂಬಿಂದ ಇನ್ನೊಂದು ಮೆಸೇಜ್ ಬರುತ್ತೆ. ಸೊ ನಿಮ್ಮದು ಟೈಟಲ್ ಸರಿಯಾಗಿದ್ದು, ಇಫ್ ಯು ಆರ್ ಇನ್ ಕರೆಕ್ಟ್ ಟೈಟಲ್ಸ್ ಪ್ಲೀಸ್ SMS ಮೀ ಅಂತ ಒಂದು ನಮಗೆ ಮೆಸೇಜ್ ಬರುತ್ತೆ. ಅವಾಗ ಆ ಮೆಸೇಜ್ನ ಓಪನ್ ಮಾಡಿ ನೋಡಿದಾಗ ನಾನು, ಸೊ ಅದರಲ್ಲಿತ್ತು ಚೈಲ್ಡ್ ಈಸ್ ನಾಟ್ ಸೇಫ್ಡ್ ಅಂತ. ಆವಾಗ ನನಗೆ ಎಲ್ಲಿದೆ ಮಗುನ, ನಾನು ಏನು ಎತ್ಕೊಂಡು ವಿಡಿಯೋ ಒಂದು ಹಾಕಿಲ್ವಲ್ಲ ಅಂಥೇಳಿ ಸೊ ಫುಲ್ ವಿಡಿಯೋಸ್ ವಾಚ್ ಮಾಡಿದ್ರೆ ಕಿಚನಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅದು ಒಂದು. ಆಮೇಲೆ ಅವತ್ತು ಭೀಮನ ಅಮಾವಾಸ್ಯೆನೇ ಇರೋದ್ರಿಂದ
ಸೊ ನಾನು ಪಾಪುನ ನನ್ನ ಮೇಲೆ ಕೂರಿಸ್ಕೊಂಡು ನಮ್ಮ ಮನೇಲಿ ಅಮ್ಮ ಇದ್ದರು, ಅಮ್ಮ ಇಲ್ಲ ಈಗ. ಸೊ ನಾನು ಒಬ್ಬಳೇ ಇರ್ತೀನಲ್ಲ, ಅವ್ನು ಮಲಗಲಿಲ್ಲ. 10:30 ಒಳ್ಳೆ ಮುಹೂರ್ತ, ಆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರಿಂದ ಪಾಪನ್ನ ನಾನು ಕಾಲ ಮೇಲೆ ಕೂರಿಸ್ಕೊಂಡು ನಾನು ಮಂಗಳಾರತಿ ಮಾಡ್ತಿದ್ದೆ. ಸೊ ಅವಾಗಲೂ ಕೂಡ ಅದು ಬೆಂಕಿ, ಕಿಚನಲ್ಲೂ ಬೆಂಕಿ, ಕೈಯಲ್ಲೂ ಮಂಗಳಾರತಿ. ಬಟ್ ಪಾಪನ್ನ ನಾನು ಸೇಫಾಗೇ ಇಟ್ಕೊಂಡಿದ್ದೀನಿ. ಬಟ್ ಅದು ವಿಡಿಯೋ ಯೂಟ್ಯೂಬರ್ಸ್‌ಗೆ ಯಾವ ಥರ ಅಂತ ಹೇಳಿದ್ರೆ, ಯೂಟ್ಯೂಬ್ ಅವ್ರಿಗೆ, ಸೊ ಮಗುನ ನೀನು ಇಟ್ಕೊಂಡು ಬೆಂಕಿ ಇದೆ, ಬೆಂಕಿ ಹತ್ರನೇ ಪಾಪುನ ಇಟ್ಕೊಂಡಿದ್ಯಾ ಅನ್ನೋದು ಅವ್ರಿಗೊಂದು ಫೀಲ್ ಆಯ್ತದು. ಸೊ ಅದು ನನಗೆ ಚೈಲ್ಡ್ ಈಸ್ ನಾಟ್ ಸೇಫ್ಟ್ ಅನ್ನೋದು ನನಗೆ ಬಂದ್ಬಿಡ್ತದು. ಸೊ ಗೈಸ್, ನೀವು ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಫಸ್ಟು ಒಂದು ಹೇಳೋದೇನಂದರೆ, ಸೊ ಸಿಂಕ್ ಅಂದರೆ ಸಂಪ್ ಇರುತ್ತಲ್ಲ, ಸಂಪ್ ಮೇಲೆ ಮುಚ್ಚಳದ ಮೇಲೆ ಮಗುನ ಕೂತಿರೋದು ಅಲ್ಲಿ ವಿಡಿಯೋಸ್ ಮಾಡಬೇಡಿ. ಸೊ ಕಿಚನಲ್ಲಿ ಪಾಪನ ಇಟ್ಕೊಂಡು ವಿಡಿಯೋಸ್ ಮಾಡಬೇಡಿ. ಕಿಚನಲ್ಲಿ ಬೇರೆ ಯಾರಾದರೂ ಒಬ್ರು ಎತ್ಕೊಂಡಿದ್ದಾರೆ ಅಂದರೆ ಓಕೆ, ಬಟ್ ನೀವೇ ಎತ್ಕೊಂಡು ನೀವೇ ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಆ ಥರ ತಪ್ಪನ್ನು ಮಾಡಬೇಡಿ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಟೈಟಲ್ಸು, ಸೊ ಸಿಂಪತಿ ಅಂತ ಬರೋವಂಥದ್ದು, ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ, ತುಂಬ ಕಷ್ಟ ನನಗೆ, ಈ ಥರ ಸಿಂಪತಿ ಯಾವುದಿರೋದನ್ನು ಹಾಕಬೇಡಿ. ನಾನು 2 ಸಲ ಕಷ್ಟ ಅನ್ನೋ ವರ್ಡ್‌ನ ಯೂಸ್ ಮಾಡಿದ್ದೆ ಅಲ್ಲಿ. ಸೊ ಹಾಗಾಗಿ ಆ ಟೈಟಲ್ ರಿಮೂವ್ ಆಯಿತು. ಸೊ ದಯವಿಟ್ಟು ಸಿಂಪತಿ ಬರೋವಂಥ ಟೈಟಲ್ಸ್‌ನ ನೀವು ಹಾಕಕ್ಕೆ ಹೋಗಬೇಡಿ. ಹಾಗೆ ನನಗೆ ಏನು ಹೇಳಿದೆ ಆ ಥರದ್ದನ್ನು ಕೂಡ ಹಾಕಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾರ್ದೋ ಚಾನಲಲ್ಲಿ ನಿಮಗೊಂದು ಇಮೇಜ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಳ್ಳಿ. ಸಪೋಸ್ ಅವರು ಯೂಟ್ಯೂಬಲ್ಲಿ ಹಾರ್ಟ್ ಶೇಪ್ ಹಾಕಿರ್ತಾರೆ, ನಮ್ಮದು ಲವ್ ಮ್ಯಾರೇಜ್ ಅಂತ. ಸೊ ಇದು ಸಿಂಬಲ್ ಅಷ್ಟೇ ಅಲ್ವಾ, ತೊಗೋಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಅವ್ರದ್ದು ಏನು ಮಾಡ್ತೀರಾ, ಸ್ಕ್ರೀನ್‌ಶಾಟ್ ತಗೊಂಡು ನಾವು ಎಡಿಟ್ ಮಾಡಿ ಯೂಟ್ಯೂಬಿಗೆ ಹಾಕ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅದು ಕಾಪಿ ರೈಟ್ಸ್ ಅಂತ ಬಂದ್ಬಿಡುತ್ತೆ. ಸೊ ಬೇರೆಯವ್ರದ್ದು ಯಾರ್ದು ನೀವು ತಗೊಂಡು ಹಾಕಂಗಿಲ್ಲ. ಹಾಗಿದ್ರೆ ನಿಮ್ಗೆ ಏನಾದರೂ ಇಮೇಜ್ ಬೇಕು ಅಂದರೆ ಎಲ್ಲಿ ತೊಗೋಬೋದು? ಸೊ ಖಂಡಿತ ತೊಗೋಬೋದು. ಅದೆಲ್ಲಿ ಅಂತಂದರೆ, ಸೊ ಗೂಗಲಲ್ಲಿ ಮಾತ್ರ ನೀವು ತೊಗೋಬೇಕು. ಗೂಗಲಲ್ಲಿ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್‌ನ ತಗೊಂಡು, ಸೊ ಸ್ಕ್ರೀನ್‌ಶಾಟ್ ತೊಗೊಂಡು ಕಾಪಿ ಮಾಡಿ ಯೂಟ್ಯೂಬಿಗೆ ಹಾಕೋಬೋದು ಗೈಸ್. ಅದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ ಇಷ್ಟು ನನಗಾಗಿರೋ ಎಕ್ಸ್ಪೀರಿಯೆನ್ಸ್‌ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಇದು ಶೇರ್ ಮಾಡಿಕೊಂಡೆ ಇವತ್ತು ಅಂತ ಅನ್ಸಿದ್ರೆ, ಸೊ ಸಡನ್ನಾಗಿ ಯೂಟ್ಯೂಬ್ ಯಾರು ಓನಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವೋ, ಅಂದರೆ ನಮ್ಮಂಥ ಫ್ರೆಷರ್ಸು, ನಮಗೆ ಯಾವುದೂ ಗೈಡೆನ್ಸ್ ಇರಲ್ಲ. ಅಂದರೆ ಯಾರೂ ಹೇಳ್ಕೊಡೋರು ಇರಲ್ಲ. ಸೊ ನಮ್ಗೇನು ಅನಿಸುತ್ತೆ, ಏನೋ ನಾವು ವಿಡಿಯೋ ಮಾಡಿದ್ದೀವಿ, ಈ ಥರ ಹಾಕಬಾರ್ದು, ಈ ಥರ ಹಾಕಬೇಕು, ಈ ಥರ ಪ್ರೊಸೀಜರ್ಸ್ ಇರುತ್ತೆ, ಇದು ಯಾವುದೂ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಡೈರೆಕ್ಟ್ ವಿಡಿಯೋಸ್ ಹಾಕ್ಬಿಟ್ಟಿರ್ತೀವಿ. ಸೊ ಅದರಿಂದ ನಮಗೇನಾದರೂ ಮೆಸೇಜ್ ಬಂದಾಗ ನಮಗೆ ಸಡನ್ನಾಗಿ ನರ್ವಸ್ ಕೂಡ ಆಗಿಬಿಡ್ತೀವಿ ನಾವು. ಇದೇನಿದು ಈ ಥರ ಮೆಸೇಜ್ ಬಂತಲ್ಲ, ನಮ್ಮದು ವಿಡಿಯೋಸ್ ಹೋಗ್ಬಿಡ್ತಾ ಅಥವಾ ನಮ್ಮ ಚಾನಲ್ಲೇ ಡಿಲೀಟ್ ಆಗೋಯ್ತಾ, ಈ ಥರ ಎಲ್ಲ ನಾವು ಟೆನ್ಷನಲ್ಲಿರ್ತೀವಿ. ಸೊ ಯಾರೂ ಆ ಥರ ಆಗಬೇಡಿ. ಟೈಟಲ್ಸ್ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕಿದ್ರೆ ಏನೂ ಆಗಲ್ಲ. ನಾನು ಹೇಳ್ದಂಗೆ ಅಂದರೆ ಸಿಂಪತಿ ಬರೋವಂಥ ಟೈಟಲ್ಸ್ ಹಾಕಬೇಡಿ. ಚೈಲ್ಡನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಚೈಲ್ಡ್ ಈಸ್ ನಾಟ್ ಸೇಫ್ ಅಂತ ಬಂದ್ಬಿಡುತ್ತೆ. ಅದಷ್ಟೇ. ಹಾಗೆ ಕಾಪಿ ರೈಟ್ಸ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಬೇರೆಯವ್ರ ಇಮೇಜ್‌ನ ಕಾಪಿ ಮಾಡಿದ್ರೆ ಅಷ್ಟೇ. ನಿಮ್ಗೆ ಏನಾದರೂ ಬೇಕಿದ್ದರೆ ಗೂಗಲಲ್ಲಿ ಹೋಗಿ ತೊಗೊಳ್ಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಇದೇ ರೀತಿ ಸಪೋರ್ಟ್ ಮಾಡಿ.